ಒಂದು ಮಹಿಳೆ ಪುರುಷ ಪರಸ್ಪರ ಎದುರಾದ್ರೆ ಏನಾಗುತ್ತೆ? ಸಿಂಪಲ್, ತಕ್ಷಣ ಅವರಿಬ್ಬರ ಬಾಡಿ ಲ್ಯಾಂಗ್ವೇಜ್ ಬದಲಾಗುತ್ತೆ. ಅಂದ್ರೆ ಅವರ ಶರೀರ ಮಾರ್ಪಾಡಾಗುತ್ತೆ. ಒಂದು ಪುರುಷನಿಗೆ ಮಹಿಳೆ ಎದುರಾದ್ರು, ಒಂದು ಮಹಿಳೆಗೆ ಪುರುಷ ಎದುರಾದ್ರು, ಅಲ್ಲಿವರೆಗೂ ಕಾಡು ಮನುಷ್ಯರ ತರ ಇರುವ ವ್ಯಕ್ತಿಗಳು ತಕ್ಷಣ ವಿಜಾತಿ ಆಕರ್ಷಣೆಗೆ ಒಳಗಾಗಿ ಬೆನ್ನು ನೆಟ್ಟಗೆ ನಿಲ್ಲುತ್ತೆ, ಹೊಟ್ಟೆ ಒಳಗೆ ಹೋಗುತ್ತೆ, ಎದೆ ಅರಳುತ್ತೆ, ಕಣ್ಣಲ್ಲಿ ತೇಜಸ್ಸು, ಕೈಕಾಲುಗಳಲ್ಲಿ ನೂತನ ಉತ್ತೇಜನ ಬರುತ್ತೆ. ಅಂದ್ರೆ ಇವೆಲ್ಲ ಶೃಂಗಾರ ಸಂಕೇತಗಳು ಅಂತ ಸೆಕ್ಸಾಲಜಿಸ್ಟ್ಗಳು ಅಭಿಪ್ರಾಯ ಪಡ್ತಾರೆ. ಸೊ ಪಾಯಿಂಟ್ ಏನಂದ್ರೆ, ಮಹಿಳೆ ಮತ್ತು ಪುರುಷ ಇಬ್ಬರಲ್ಲಿ ಮೊದಲು ಶೃಂಗಾರಕ್ಕೆ ನಾಂದಿ ಆಡೋದು ಯಾರು? ಬಹಳ ಜನ ಹೇಳೋ ಆನ್ಸರ್ ಏನಂದ್ರೆ ಪುರುಷರು ಅಂತ. ಆದ್ರೆ ಇದು ಶುದ್ಧ ಸುಳ್ಳು. ಫಸ್ಟ್ ಶೃಂಗಾರಕ್ಕೆ ನಾಂದಿ ಆಡೋದು ಮಹಿಳೆಯರು. ಅವರ ಕಣ್ಣು, ಶರೀರ ಮತ್ತೆ ಮುಖ ಭಾವನೆಗಳಿಂದ, ಈ ತರ ವಿಧವಾದ ಬಾಡಿ ಲ್ಯಾಂಗ್ವೇಜ್ ನಿಂದ ಶೃಂಗಾರ ಸಂಕೇತನ ತೋರಿಸ್ತಾರೆ. ಅವಾಗ್ಲೇ ಹುಡುಗರು ಬದಲಾಗ್ತಾರೆ. ಬಟ್ ಹುಡುಗಿಯರು ಆ ಸೈನ್ ಕೊಡೋವರೆಗೂ ಹುಡುಗರು ಯಾವುದೇ ಕಾರಣಕ್ಕೂ ಬದಲಾಗೋ ಸೀನ್ ಇಲ್ಲ. ಆದ್ರೆ ಇಲ್ಲೊಂದು ವಿಚಿತ್ರ ಏನ್ ಗೊತ್ತಾ? ಮಾನವ ಜಾತಿಯಲ್ಲಿ ಮಾತ್ರ ಹುಡುಗಿಯರು ಹುಡುಗರನ್ನ ಆಕರ್ಷಿಸುತ್ತಾರೆ. ಆದ್ರೆ ಪ್ರಾಣಿ ಪಕ್ಷಿ ಜಾತಿಯಲ್ಲಿ ಓನ್ಲಿ ಗಂಡು ಜೀವಿಗಳು ಮಾತ್ರವೇ ಆ ಕೆಲಸ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಕೆಲವು ಪಕ್ಷಿ ಜಾತಿಯಲ್ಲಿ ಗಂಡು ಪಕ್ಷಿ ತನ್ನ ರೆಕ್ಕೆಗಳನ್ನು ತೆಗೆದು ಶಬ್ದ ಮಾಡಿ ವಿಧವಾದ ನರ್ತನ ಮಾಡಿ ಹೆಣ್ಣು ಪಕ್ಷಿನ ಆಕರ್ಷಿಸಲು ತಾನು ಪ್ರಯತ್ನ ಮಾಡುತ್ತೆ. ಆ ವಿನ್ಯಾಸ ಹೆಣ್ಣು ಪಕ್ಷಿಗೆ ಇಷ್ಟವಾದ್ರೆ ಓಕೆ, ಇಷ್ಟ ಆಗದ ಹೋದ್ರೆ ಹೆಣ್ಣು ಪಕ್ಷಿ ಆ ಗಂಡು ಪಕ್ಷಿನ ಕಣ್ಣೆತ್ತಿ ಕೂಡ ನೋಡಲ್ಲ. ಆಗ ಗಂಡು ಪಕ್ಷಿ ನಿರಾಸೆಯಿಂದ ಹೋಗುತ್ತೆ. ಅಂದ ಹಾಗೆ ರೀಸೆಂಟ್ ಆಗಿ ನಾನು ಒಂದು ಆರ್ಟಿಕಲ್ ಓದಿದ್ದೆ. ಅದು ಅನಕೊಂಡ ಹಾವಿಗೆ ಸಂಬಂಧಿಸಿದ್ದು. ಒಂದು ಹೆಣ್ಣು ಅನಕೊಂಡನ ಆಕರ್ಷಿಸಲು 100 ಗಂಡು ಅನಕೊಂಡಗಳು ಹಿಂದೆ ಬೀಳ್ತವೆ ಅಂತೆ. ಆ 100 ಗಂಡು ಅನಕೊಂಡದಲ್ಲಿ ಯಾವುದು ಆ ಹೆಣ್ಣು ಅನಕೊಂಡಗೆ ಇಷ್ಟ ಆದ್ರೆ ಅದರ ಜೊತೆ ಇಷ್ಟಪಟ್ಟು ಸಂಭೋಗ ಮಾಡುತ್ತೆ. ಇನ್ನು ಆಶ್ಚರ್ಯಕರವಾದ ವಿಷಯ ಏನ್ ಗೊತ್ತಾ? ಸಂಭೋಗ ಮುಗಿದ ನಂತರ ಆ ಹೆಣ್ಣು ಅನಕೊಂಡ ಗಂಡು ಅನಕೊಂಡನ ಸಾಯಿಸುತ್ತೆ. ಈ ಒಂದು ವಿಷಯದಲ್ಲಿ ನಾವು ಸೇಫ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮಾನವ ಜಾತಿಯಲ್ಲಿ ಶೃಂಗಾರಕ್ಕೆ ಶ್ರುತಿ ಆಡೋದು ಮೊದಲು ಮಹಿಳೆಯೇ. ಪುರುಷರು ಆ ಶ್ರುತಿಗೆ ಅನುಗುಣವಾಗಿ ಕುಣಿಯೋ ನರ್ತಕರು ಮಾತ್ರ. ನಿಜ ಹೇಳ್ಬೇಕಂದ್ರೆ ಮಹಿಳೆಯರು ವಶೀಕರಣ ಮಾಡ್ತಾರೆ. ಅವರಿಗೆ ಗೊತ್ತು ಒಂದು ಕೆಲಸ ಎಷ್ಟು ಶ್ರದ್ಧೆಯಿಂದ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಅದಕ್ಕೆ ಮಹಿಳೆಯರು ಲೈಂಗಿಕತೆ ಮೇಲಿರುವ ಡಿಫರೆನ್ಸ್ ನ ಬಹಳ ಚೆನ್ನಾಗಿ ಪ್ರದರ್ಶನ ಮಾಡ್ತಾರೆ. ಆ ಲೈಂಗಿಕತೆಯಲ್ಲಿ ಎಷ್ಟು ಡಿಫರೆನ್ಸ್ ಇರುತ್ತೋ ಅಷ್ಟೇ ಆಕರ್ಷಣೀಯವಾಗಿ ಗಂಡಸರು ವಶೀಕರಣವಾಗ್ತಾರೆ. ಆದ್ರೆ ಪುರುಷರು ಈ ವಿಷಯದಲ್ಲಿ ಕಡುಬಡವರು. ಯಾಕಂದ್ರೆ ಒಂದು ಪುರುಷ ಮಾಡೋ ಶೃಂಗಾರ ಹಾವಭಾವದಲ್ಲಿ ದುಡ್ಡು, ಬಂಗ್ಲೆ, ಕಾರ್, ಪವರ್ ಕಾಣುತ್ತೆ. ಆದ್ರೆ ಮಹಿಳೆಯರು ಮಾತ್ರ ಸ್ವಚ್ಛವಾದ ಶೃಂಗಾರ ಹಾವಭಾವನ ತಮ್ಮ ಪಾರ್ಟ್ನರ್ಗೆ ಕೊಡ್ತಾರೆ. ಅಂದಹಾಗೆ ಪುರುಷರು ತಮ್ಮ ಪಾರ್ಟ್ನರ್ಗಾಗಿ ಹುಡುಕೋ ಪದ್ಧತಿ ಹೇಗಿರುತ್ತೆ ಅಂದ್ರೆ, ಒಂದು ಕೆರೆಯ ದಂಡೆ ಮೇಲೆ ನೆಟ್ಟಗೆ ನಿಂತು ಒಳ್ಳೆ ಮೀನಿಗಾಗಿ ಹುಡುಕುತ್ತಾ, ಆತರ ಮೀನು ಸಿಕ್ಕಿಲ್ಲ ಅಂದ್ರೆ ಒಂದು ದೊಡ್ಡ ಕೋಲಿನಿಂದ ಅದರ ನೆತ್ತಿ ಮೇಲೆ ಹೊಡೆದು ಆ ಮೀನನ್ನ ತಗೊಂಡು ಹೋಗ್ತಾರೆ. ಆದ್ರೆ ಮಹಿಳೆ ಆತರ ಅಲ್ಲ. ತನಗೆ ಬೇಕಾಗಿರೋ ಮೀನಿಗಾಗಿ ಒಂದು ಮೀನುಗಾರ ತೋರಿಸೋ ನೈಪುಣ್ಯ ಮತ್ತೆ ಸಹನೆಯಿಂದ ತನಗೆ ಬೇಕಾಗಿರೋದನ್ನ ಸ್ವಂತ ಮಾಡಿಕೊ. ಅಂದಹಾಗೆ ರೀಸೆಂಟ್ ಆಗಿ ಕೆಲವು ಮ್ಯಾಗಝಿನ್ಗಳು ಏನ್ ಹೇಳ್ತಿದ್ದಾವೆ ಅಂದ್ರೆ, ಈಗ ಪುರುಷರು ಕೂಡ ಅಲಂಕಾರದ ಮೇಲೆ ಆಸಕ್ತಿ ಜಾಸ್ತಿ ತೋರಿಸ್ತಿದ್ದಾರೆ ಅಂತ. ಫೇಶಿಯರ್, ಮೆನಿಕ್ಯೂರ್, ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋದು, ಏರ್ ಕಲರ್ ಹಾಕಿಸ್ಕೊಳ್ಳೋದು, ಫೇಸ್ ಕ್ರೀಮ್ ಹಚ್ಚುತ್ತಾ ಅಂದಕ್ಕೆ ಮಾರು ಹೋಗುತ್ತಿದ್ದಾರೆ. ಬಟ್ ಇವೆಲ್ಲ ಪುರುಷರಲ್ಲಿ ಅಂದ, ಆಸಕ್ತಿ ಮತ್ತು ಫ್ಯಾಷನ್ಗೆ ನಿದರ್ಶನ ಅಂದ್ರೆ ತಪ್ಪ? ಮಹಿಳೆಯರ ತರ ಶೃಂಗಾರ ಹಾವಭಾವ ತಿಳಿಯೋ ಬುದ್ಧಿ ಪುರುಷರಲ್ಲಿ ಬೆಳೆದಿದೆ ಅನ್ನೋಕೆ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಬಹಳ ಜನ ಪುರುಷರು ಐ ಲವ್ ಯು ಡಾರ್ಲಿಂಗ್ ಅಂದ್ರೆ ಸ್ತ್ರೀಯರು ಇಷ್ಟಪಡ್ತಾರೆ ಅನ್ನೋ ಔಟ್ಡೇಟೆಡ್ ಯೋಚನೆಯಿಂದ ಹೊರಬರ್ತಾನೆ ಇಲ್ಲ. ಬಟ್ ಅವರಿಗೆ ಐ ಲವ್ ಯು ಡಾರ್ಲಿಂಗ್ ಅನ್ನೋ 3 ಪದಗಳಿಗಿಂತ ನೀನು ದಪ್ಪ ಕಡಿಮೆ ಆಗಿದೆಯಾ ಅನ್ನೋ 3 ಪದ ಬಹಳ ಇಷ್ಟ ಅಂತೆ. ಸೊ ಶೃಂಗಾರದಲ್ಲಿ ಸ್ತ್ರೀಯರು ಅಪ್ಡೇಟ್ ಆಗಿರ್ತಾರೆ ಅಂತ, ಪುರುಷರು ಔಟ್ಡೇಟೆಡ್ ಆಗಿರ್ತಾರೆ ಅಂತ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ.